ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ಹೊಸ ವರ್ಷಕ್ಕೆ 2026ಕ್ಕೆ ಜನವರಿ 1ಕ್ಕೆ ನಿಮಗೆಲ್ಲ ಕೋಟಿ ಮನಗಳು ವೀಕ್ಷಕರೇ, ಆತ್ಮೀಯರೇ, ಈ ಆರಂಭದ ದಿನದಿಂದ ಸಂತೋಷ, ಅದೇ ಕಾಲಕ್ಕೆ ಒಂದು ಚಿಂತನೆ. ಸಂತೋಷ ಯಾಕಪ್ಪ ಅಂದ್ರೆ ಜಗದಲ್ಲಿ ನಾವು GDP ಅಂತೀವಿ. ನಾವು GDP ಅಂತಂದ್ರೆ ಅರ್ಥವ್ಯವಸ್ಥೆಯ ಗಾತ್ರ ಎಷ್ಟು ದೊಡ್ಡದಾಗ್ತದೆ. ನಮ್ಮದು GDP $4.18 ಟ್ರಿಲಿಯನ್. $4.18 ಟ್ರಿಲಿಯನ್ ಅಂದರೆ 375 ಲಕ್ಷ ರೂಪಾಯಿಗಳು. ನಾವು ಜಪಾನನ್ನು ಮೀರಿದ್ದೀವಿ. ಈಗ 4ನೇ ನಂಬರ್ ಬಂದಿದ್ವಿ ನಾವು ಅಂಥೇಳಿ ನಮ್ಮ ಕೇಂದ್ರ ಸರ್ಕಾರ ಘೋಷಣೆ ಮಾಡ್ಕೊಂಡದು. ನಿಜವಾಗಿ ಇದರಿಂದ ಸಂತೋಷ ಪಡುವಂಥದ್ದು ಯಾವುದು? ಜಗದಲ್ಲಿ ನಾವು 4ನೇ ನಂಬರ್ ಶ್ರೀಮಂತರಂದರೆ ಎಲ್ಲರೂ ಹೆಮ್ಮೆ ಪಡುವಂಥ ವಿಷಯ, ಸಂತೋಷ ಪಡೋ ವಿಷಯ. ಆದರೆ ಇದು ಒಂದರಿಂದ ನಾವು ಸಂತೋಷ ಪಡುವಂಗಾಗಿದ್ದೀವ ಅನ್ನೋದು ನಮ್ಮನ್ನು ನಾವು ಆತ್ಮವಿಮರ್ಶೆ ಮಾಡ್ಕೊಳ್ಳುವಂಥದ್ದು. ಯಾಕ್ರಿ ಜಗದಾಗ 4ನೇ ನಂಬರ್ ಆಗಿದ್ದೀವಿ, ಇನ್ನು ಮುಂದೆ ಯಾರಿದ್ದಾರೆ? ನೆಕ್ಸ್ಟ್ ಜರ್ಮನಿ ಅದ, ಅದರ ನಂತರ ಚೀನ್ ಅದ, ಆಮೇಲೆ ಅಮೇರಿಕಾ, ಇನ್ನೇನು ಜಸ್ಟ್ 3 ಅನ್ಬೋದು ನಾವು. ಎಷ್ಟು ನಮ್ಮದು? $4.18 ಟ್ರಿಲಿಯನ್. ಇದರಿಂದ ಬೋದು ಜರ್ಮನಿ, ಅದನ್ನು ಬೀಟ್ ಮಾಡ್ಬೋದೇನೋ, ಇಲ್ಲಂತಲ್ಲ. ಇಲ್ಲೇ ಹೌದು, ಗಾತ್ರದಲ್ಲಿ ದೊಡ್ಡದಾಯಿತು ಆರ್ಥಿಕವಾಗಿ. ಆದರೆ ಜಪಾನ್ ಆಗಲಿ ಜರ್ಮನಿ ಆಗಲಿ ಗಾತ್ರದಲ್ಲಿ ಸಣ್ಣ. ಅವರು ವೈಜ್ಞಾನಿಕವಾಗಿ, ಸಾಂಪತ್ತಿಕವಾಗಿ ಅಬಂಡೆನ್ಸ್. ಆದರೂ ನಾವು ಸಂತೋಷ ಪಡ್ಬೇಕಾಗಿದೆ. ಇವತ್ತು ಇಲ್ಲಪ್ಪ ನಾವು 4ನೇ ನಂಬರ್ ಬಂದಿದ್ದೀವಿ, 5ರಿಂದ 4ಕ್ಕೆ ಬಂದೀವಿ, ಇನ್ನು 3ಕ್ಕೆ ಬರ್ತೀವಿ, 2 1 ಭಾಳ ಸಂತೋಷ ಬರಲಿ. ಆದರೆ ಬರ್ಲಿಕ್ಕೆ ಸಾಧ್ಯದನಾ ಅಂದಾಗ ಸಾಧ್ಯದ ಯಾಕಿಲ್ಲ ಅಂತ ನಾವೆಲ್ಲ ಹೇಳ್ತೀವಿ. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿದ್ದು ಏನಪ್ಪ ಅಂದ್ರೆ, ಇದು ಏನು ನಮ್ಮ ಅರ್ಥವ್ಯವಸ್ಥೆ ಗಾತ್ರ ದೊಡ್ಡದಕ್ರೆ, ಆದರೆ ನಮ್ಮ ಪ್ರತಿಯೊಬ್ಬನ ಇನ್ಕಮ್, ಪ್ರತಿ ವ್ಯಕ್ತಿಯ